ಹಲೋ ವೀಕ್ಷಕರೇ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬನ್ನಿ, ನಾನು ಇವತ್ತು ನಿಮಗೆ ಹೀರೆಕಾಯಿ ಬಳಸ್ಕೊಂಡು ಹೀರೆಕಾಯಿ ಮಸ್ಕಾಯಿನ ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರ್ಫುಲ್ಲಾಗಿ ಬಂದಿದೆ ಮಾತ್ರ. ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ. ಇವತ್ತಿನ ಹೀರೆಕಾಯಿ ಮಸ್ಕಾಯಿ ಮಾಡೋ ವಿಧಾನನ ನೋಡ್ಕೊಳ್ಳೋಣ. ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆದೇ ಆಗುತ್ತೆ. ಕೊನೆವರೆಗೂ ನೋಡಿ. ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಬನ್ನಿ ಈಗ ಹೀರೆಕಾಯಿ ಮಸ್ಕಾಯಿ ಮಾಡ್ಕೊಳ್ಳೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನೋಡಿ ತೊಗರಿ ಬೇಳೆ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ ನೋಡ್ಕೊಂಡು ತೊಗೊಳ್ಳಿ. ನಾನಿಲ್ಲಿ 100 ಗ್ರಾಮ್ಗಿಂತ ಸ್ವಲ್ಪ ಜಾಸ್ತಿ ಇದೆ. 4ರಿಂದ 5 ಜನಕ್ಕೆ ಮಾಡ್ತಾಯಿದ್ದೀನಿ. ಇದನ್ನ ಒಂದು ಬಟ್ಟೆ ಹಾಕಿದ್ದೀನಿ ತೊಳ್ಬಿಟ್ಟು ಹಾಕೋಣ ಅಂತ. ಹಾಗೆಯೇ ಸ್ವಲ್ಪ ಹೆಸರುಬೇಳೆ ಹಾಕ್ಕೊತಾ ಇದ್ದೀನಿ. ಎರಡು ಮಿಕ್ಸ್ ಹಾಕೋದ್ರಿಂದ ಈ ಹೀರೆಕಾಯಿ ಮಸ್ಕಾಯಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹೆಸರುಬೇಳೆನೂ ಹಾಕ್ಕೊಂಡಿದ್ದೀನಿ. ಎರಡನ್ನೂ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕೊಳ್ಳೋಣ. ನೋಡಿ ಬೇಳೆನ ತೊಳೆದಿದ್ದೀನಿ ನೀರು ಹಾಕಿ. ಇದನ್ನೆಲ್ಲ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ನಿಜ ವೀಕ್ಷಕರೇ, ಹೀರೆಕಾಯಿ ಮಸ್ಕಾಯಿ ಮಾತ್ರ ಸೂಪರಾಗಿರುತ್ತೆ. ಕಂಪಲ್ಸರಿ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ನಂಗೆ ತಿಳಿಸಿ. ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ಬೋದು. ನಾನು ಮಾಡೋ ವಿಧಾನದಲ್ಲೇ ನಾನು ಯಾವಾಗಲೂ ತೋರಿಸೋದು. ಒಂದು 4ರಿಂದ 5 ಟೊಮೆಟೊನ ಈ ಥರ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ದಪ್ಪಕ್ಕೆ ಕಟ್ ಮಾಡಿದ್ದೀನಿ, ತೀರಾ ದಪ್ಪನೂ ಅಲ್ಲ, ಆ ಥರ ಕಟ್ ಮಾಡಿದ್ದೀನಿ. ನೋಡಿ ಹೀರೆಕಾಯಿನ ಸಿಪ್ಪೆ ತೆಗೆದು ಈ ಥರ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಹಾಕ್ತೀನಿ. ತೀರಾ ಚಿಕ್ಕದಾಗೇನು ಕಟ್ ಮಾಡೋದು ಬೇಡ, ಬೆಂದೋಗ್ಬಿಡುತ್ತೆ ಹೀರೆಕಾಯಿ. ನೋಡಿ ಈ ಥರ ಕಟ್ ಮಾಡಿದ್ರೆ ಸಾಕಾಗುತ್ತೆ. ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 100 ಗ್ರಾಮಷ್ಟು, ಇಲ್ಲ ಒಂದು 1/4 kg ಇದೆ, ಒಂದು 1/4 kg ಹೀರೆಕಾಯಿ ತೊಗೊಂಡಿದ್ದೀನಿ. ನೋಡಿ ಸಿಪ್ಪೆ ತೆಗೆದು ತೊಳೆದು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಥವಾ ಕಡಿಮೆ ಹಾಕ್ಕೊಳ್ಳಿ. ಈಗ ಇದನ್ನು ಹಸಿಮೆಣಸಿನ್ಕಾಯಿ ಹೀರೆಕಾಯಿ ಎಲ್ಲ ಕಟ್ ಮಾಡಿ ಕುಕ್ಕರ್ಗೆ ಹಾಕ್ಕೊತಿದ್ದೀನಿ. ನೋಡಿ ಈಗ ಹೀರೆಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿನೂ ಕಟ್ ಮಾಡಿ ಹಾಕ್ತೀನಿ. ನೋಡಿ ಜಸ್ಟ್ ಈ ಥರ ಸೀಳ್ಬಿಟ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನೋಡಿ ಈಗ ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ನೋಡಿ ದಪ್ಪ ಸೈಜು ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಅರಿಶಿನ ಹಾಕ್ತಿದ್ದೀನಿ. ನೋಡಿ ಅರಿಶಿನ ಪುಡಿ ಹಾಕಿದ್ದೀನಿ. ಈಗ ಇದಕ್ಕೆ ಬೇಕಾಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೋಡಿ ಹಾಕ್ಕೊಳ್ಳಿ ನೀರು. ತೀರಾ ಗಟ್ಟಿ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿ ಹೀರೆಕಾಯಿ ಮಸ್ಕಾಯಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಅಡುಗೆ ಎಣ್ಣೆ ಹಾಕಿ ಇದನ್ನು ಒಂದು 3 ವಿಷಿಲ್ಲು ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನ ಕುಕ್ಕರ್ ಕ್ಲೋಸ್ ಮಾಡಿ 3 ವಿಷಿಲ್ಲು ಬೇಯಿಸ್ಕೊಳ್ಳೋಣ. ನೋಡಿ ಹೀರೆಕಾಯಿ ಬೇಳೆ ಎಲ್ಲ ಸಕ್ಕತ್ತಾಗಿ ಬೆಂದಿದೆ. ಬನ್ನಿ ಈಗ ನೆಕ್ಸ್ಟು ಏನು ಮಾಡೋದು ನೋಡ್ಕೊಳ್ಳೋಣ. ಈ ಥರ ಇದು ಕಟ್ಟಿರುತ್ತಲ್ಲ, ತೆಕ್ಕೋಬೇಕು. ಸ್ವಲ್ಪ ಜಾಸ್ತಿ ಇದ್ದರೆ ತೆಕ್ಕೊಳ್ಳಿ, ಇಲ್ಲಾಂದರೆ ಹಾಗೇ ತಿರುಗಿಸ್ಕೊಳ್ಳಿ, ನಡೆಯುತ್ತೆ. ತೆಕ್ಕೊಂಡು ಈ ಥರ ಸೌಟಲ್ಲಿ ಈ ಥರ ನೈಸ್ ಮಾಡಿಕೊಂಡ್ರೆ ಸಾಕು. ಅಥವಾ ಈ ಹಸಿಯೋದು ಕಟ್ಟಿಗೆ ಬರುತ್ತಲ್ಲ, ಕಟ್ಟಿಗೆಯಲ್ಲೂ ಸಹ ಅನ್ಬೋದು, ಅಥವಾ ಈ ಥರ ಸೌಟಲ್ಲಿ ಅಂದರೂ ಸಾಕಾಗುತ್ತೆ. ಚೆನ್ನಾಗಿ ಬೆಂದಿರುತ್ತಲ್ವ. ಅಮ್ಮ ಅಂತೂ ಸಖತ್ತಾಗಿದೆ. ಬೇಳೆ, ಕೊತ್ತಂಬರಿ, ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಘಮ ಅಂತ ಇದ್ದಾಳೆ. ಹೀರೆಕಾಯಿ ಹಿಂಗೆ ಇರಬೇಕು, ಚೆನ್ನಾಗಿರುತ್ತೆ. ಅಲ್ಲೊಂದಲ್ಲೊಂದು ತುಂಬ ನೈಸ್ ಮಾಡಬಾರ್ದು ಹೀರೆಕಾಯಿ. ಇದಕ್ಕೆ ಹುಣಸೆಹಣ್ಣು, ಧನಿಯಾ ಪುಡಿ ಅದೆಲ್ಲ ಏನು ಬೇಕಾಗಲ್ಲ, ಹಿಂಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬೇಕು ಅಂದರೆ ನಿಮ್ಮ ಇಷ್ಟ ಹಾಕ್ಕೋಬೋದು. ಇಷ್ಟೇ ನೋಡಿ, ಚೆನ್ನಾಗಿ ಬೇಳೆ ನೈಸಾಗಿ ಬೆಂದೋಗಿದೆ. ಇದಕ್ಕೆ ತಗೊಂಡಿದ್ವಲ್ಲ ಅದೇ ಕಟ್ ಹಾಕ್ತಾಯಿದ್ದೀನಿ. ನಿಮ್ಮ ಹದ ನೋಡ್ಕೊಳ್ಳಿ, ಗಟ್ಟಿಗಿರಲಿ ಅಂದರೆ ಇದೇ ಥರನೇ ಇರಲಿ, ಅಥವಾ ಸ್ವಲ್ಪ ನೀರು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಕೈಯಲ್ಲಿ ಹಾಕ್ತಿದ್ದೀನಿ. ಇದನ್ನು ಒಂದೇ ಒಂದು ಕುದಿ ಕುದಿಸ್ಕೊಂಡ್ರೆ ಹೀರೆಕಾಯಿ ಮಸ್ಕಾಯಿ ರೆಡಿ ಆಗುತ್ತೆ. ಪಕ್ಕದಲ್ಲಿ ಅನ್ನನೂ ಬಿಸಿ ಅನ್ನ ರೆಡಿಯಾಗಿದೆ. ಬಿಸಿ ಅನ್ನ ಹೀರೆಕಾಯಿ ಮಸ್ಕಾಯಿ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಇದು ಒಂದೇ ಒಂದು ಕುದಿ ಬರಲಿ, ಆಫ್ ಮಾಡ್ಕೊಳ್ಳೋಣ ಗ್ಯಾಸ್. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ.
ಇದು ಜಸ್ಟ್ ಒಂದು ಕುದಿ ಬಂದರೆ ಸಾಕಾಗುತ್ತೆ. ಉಪ್ಪು ನೋಡಿ ಬೇಕು ಅಂದರೆ ಈಗ ಹಾಕ್ಕೊಳ್ಳಿ. ಒಂದೇ ಕುದಿ ಬಂದರೆ ಸಾಕು. ಇದನ್ನ ಆಫ್ ಮಾಡಿ ಇದಕ್ಕೆ ಒಂದು ಒಗ್ಗರಣೆ ಹಾಕೊಂಬಿಡೋಣ. ಈಗ ಒಗ್ಗರಣೆಗೆ ಒಗ್ಗರಣೆ ಹಾಕೋದಕ್ಕೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ಸಾಸಿವೆ ಸಿಡ್ದಿದೆ, ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಆಲ್ರೆಡಿ ಬೇಳೆ ಬೇಯುವಾಗ ಸ್ವಲ್ಪ ಹಾಕಿದ್ದೀನಿ, ಇವಾಗ ಒಂದು ಹಾಕಿದ್ದೀನಿ ಬೆಳ್ಳುಳ್ಳಿ. ಇದಕ್ಕೆ ಒಣಮೆಣಸಿನಕಾಯಿ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಕೆಂಪಾದರೆ ಸಾಕು, ಲೈಟಾಗಿ. ಇದಕ್ಕೆ ಹಿಂಗೆ ಹಾಕ್ತಿದ್ದೀನಿ. ಸ್ವಲ್ಪ ಹಿಂಗೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು. ಇದಾಗಿದೆ, ಇದನ್ನ ಸಾಂಬಾರಿಗೆ ಹಾಕ್ಕೊಳ್ಳೋಣ. ಈಗ ಸಖತ್ತಾಗಿರೋ ಸೂಪರ್ ಟೇಸ್ಟಾಗಿರೋ ಹೀರೆಕಾಯಿ ಮಸ್ಕಾಯಿ ರೆಡಿಯಾಗಿದೆ ನೋಡಿ. ಕಲರ್ಫುಲ್ ಆದಂಥ ಹೀರೆಕಾಯಿ ಮಸ್ಕಾಯಿ ರೆಡಿಯಾಗಿದೆ. ಬನ್ನಿ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಈಗ ಬಿಸಿ ಬಿಸಿ ಅನ್ನ ನೋಡಿ, ಅನ್ನದ ಜೊತೆ ಇವತ್ತಿನ ರೆಸಿಪಿ ಹೀರೆಕಾಯಿ ಮಸ್ಕಾಯಿ ರೆಡಿಯಾಗಿದೆ. ಬನ್ನಿ ಈಗ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ, ನೋಡ್ಕೊಳ್ಳೋಣ. ಅನ್ನದ ಜೊತೆ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ಹಾಗೆಯೇ ನೋಡಿ ಹೀರೆಕಾಯಿ ಮಸ್ಕಾಯಿ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ. ಹಾಗೆಯೇ ನೆಂಚ್ಕೊಳ್ಳೋಕ್ಕೆ ಸೈಡಿಗೆ ಹಪ್ಪಳ ನೋಡಿ. ಇದಕ್ಕಿಂತ ಊಟ ಬೇಕಾ? ಯಾವ ಹೋಟೆಲ್ ಊಟನೂ ಇದ್ರ ಮುಂದೆ ಏನೂ ಇಲ್ಲ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತಿದ್ದೀನಿ. ಥ್ಯಾಂಕ್ ಯು.